ಆಮೇಲೆ ರಾತ್ರಿ ಮಕ್ಕೊಂಡ್ರೆ ಸಾಕು, ಊರ ಯಜ್ಞ, ಊರ ಇಲಿ ನಮ್ಮೆಲ್ಲ ಓಡಾಡಿ ಹೋಗೋದು, ಬರಕ್ಕಂದು ಮಲಗೆದ್ದು ಓಡೋದು. ನಿಮ್ದೇ ಮನೆ, ಅದಕ್ಕೂ ಆಸರೆ. ಹ್ಞೂ, ನಮ್ಮ ಯಾಕೆ ನಾವು ಅದೆಲ್ಲ ಅದ್ರ ಮನೆಯಲ್ಲಿ ನಾವು ವಾಸವಾಗಿದ್ದೀವಿ. ಅದನ್ನೇ ಹೇಳಕ್ ಬಂದೆ. ಅದರ ಮನೆಯಲ್ಲಿ ನಾವು ವಾಸವಾಗಿದ್ದೀವಿ ಆ ಯಜ್ಞ ಅಂದರೆ. ಹಾಗಾಗಿ ನಮಗೆ ಆ ಅಂಡರ್ಗ್ರೌಂಡಲ್ಲಿ ಎಲ್ಲರೂ ಹೇಳೋರು, ನಮಗೆ ಯಶಸ್ಸು ಸಿಗಲ್ಲ ಈ ಥರದ್ದು ಇದರಲ್ಲಿ, ಹೀಗೆಲ್ಲ ಆಗೋಗಿದೆ ಅಂತೆಲ್ಲ ಹೇಳೋರು. ನಾನು ಅದೆಲ್ಲ ನಂಬಲ್ಲ. ನಾನು ಈ ಥರದ್ದೆಲ್ಲ ಹಿಂಗೆ ಕೆಳಗಡೆ ಹೋದರೆ ಹಿಂಗೆ ನೋಡಲ್ಲ, ಸರಳ ವಾಸ್ತು ಹೇಳ್ತೀನಿ ಅಂತ ಹೇಳಿದ ಅವನೇ ಸರಳವಾಗಿ ಕಡ್ದು ಹಾಕ್ಬಿಟ್ರಲ್ಲಿ. ಹಾಗಾಗಿ ಅದೆಲ್ಲವನ್ನು ನಾನು ಇದನ್ನು ಮಾಡೋಕ್ಕೆ ಹೋಗಲ್ಲ, ಸರಳ ಇದೆಲ್ಲ ಹೇಳೋಕ್ಕೆ. ಆದರೆ ಆ ಮನೆಗೆ ಹೋದವ್ರು ನಾವೆಲ್ಲರೂ ಇದ್ದೀವಲ್ಲ, 5 ಜನ ಕೆಳಗಡೆ, ಇವತ್ತೆಲ್ಲರೂ ಒಳ್ಳೆ ಹೆಸರು ಮಾಡಿದ್ವಿ, ಒಳ್ಳೆ ಜಾಗದಲ್ಲಿದ್ದೀವಿ, ಒಳ್ಳೆ ಪೊಸಿಷನಲ್ಲಿದ್ದೀವಿ. ಎಲ್ಲರೂ ನಮ್ಗೆ ಹೇಳ್ತಾರೆ ಅಲ್ಲಿ ಹೋಗ್ಬೇಡ್ರಿ ನೀವು, ಅಲ್ಲಿ ನಾವು ಅಲ್ಲಿ ಹೋದವ್ರೆ ಇವತ್ತೆಲ್ಲರೂ. ಅದು ಕೇಳಿದ್ ನಾವು, ನಮಗೇನು ಗೊತ್ತೇನ್ರಿ, ಮಲಗಕ್ಕೆ ಒಂದು ಜಾಗ ಬೇಕು, ಸೂರು ಅನ್ನೋದು ಬೇಕು ಬೆಂಗಳೂರಲ್ಲಿ, ತಿನ್ನಕ್ಕೆ ಒಂದು ಊಟ. ಅದೇ ಫಸ್ಟ್ ಟೈಮ್ ಮನೆ ಮಾಡಿದ್ದು ಬೆಂಗಳೂರಿನಲ್ಲಿ. ಹೌದು, ಫಸ್ಟ್ ಮನೆ ನಮ್ದು. ಅಯ್ಯೋ, ನೀವು ಮತ್ತೆ ಏನಾದ್ರು ಹೋಗಿ ನೋಡಿದಿರಾ ಮನೆ? ಏನಾದ್ರು ಇನ್ನು ಬದುಕಿದ್ಯಾ ಅಂಡರ್ಗ್ರೌಂಡ್ ಮನೆ? ನೋಡಿದೀನಿ ಮೇಡಮ್, ಈಗ್ಲೂ. ಈಗ ಬಾಡಿಗೆ ಇಲ್ಲ ಯಾರೋ ಯಾರಿರ್ತಾರೆ ಸರ್, ನೀವೇನೋ ಧೈರ್ಯ ಮಾಡಿದ್ರಿ. ಕಸ ರದ್ದಿ ಪೇಪರ್ ಎಲ್ಲ ಇಡಕ್ ಜಾಗ ಮಾಡೋರು ಅದನ್ನ. ಇದು ಗುಜರಿ ಐಟಮ್ ಇಡ್ತಾರೆ ಅಲ್ಲಿ ಪಕ್ಕದಲ್ಲಿ, ದೇವಸ್ಥಾನ ಇದೆ, ದೇವಸ್ಥಾನದ ಐಟಮ್ ಎಲ್ಲ ಇಡ್ತಾರೆ. ಆಮೇಲೆ ಅದೊಂದು ಆಗೋದಲ್ಲಿ ಪಕ್ಕದಲ್ಲಿ ದೇವಸ್ಥಾನ ಇದೆ. ಈ ದೇವಸ್ಥಾನದ ಪೂಜೆಗೆ ಕಾರ್ಯಕ್ರಮ ಬಂತಂದ್ರೆ ಅವ್ರೆಲ್ಲ ಅದು ಐಟಮ್ ತಗೊಂಡ್ ನಮ್ಮಲ್ಲಿ ಇಡೋರು. ನಮಗೆ ಮಲಗಕ್ಕೆ ಜಾಗ ಬೇರೆ ಇರ್ತಿರ್ಲಿಲ್ಲ, ಎಲ್ಲ ತಂದಲ್ಲಿ ಇಡೋರು. ಅಂಡೆ ಅದ್ರದ್ದು ಊಟ ತಂದಿಟ್ಟಾಗ ನಾವು. ಆಮೇಲೆ ನಮ್ಮ ವರ್ಷ ಇದ್ರಿ? 1-2 ವರ್ಷ ಇದ್ದೀವಿ ಮೇಡಮ್ ಮಲ್ಲೇಶ್ವರಮಲ್ಲಿ. 2 ವರ್ಷ. ಓಕೆ, ಹೇಳ್ತಿದ್ರಿ ಏನೋ. ಅಲ್ಲಿ ತಂದಿಟ್ಟ ತಕ್ಷಣ ನಾವು ಅದನ್ನು ತೆಗಿ ಅಂತ ಹೇಳ್ತಿರಲಿಲ್ಲ, ಯಾಕೆ ತೆಗೆದ್ರೆ ಮತ್ತೆ ಪ್ರಸಾದ ಕೊಡಲ್ಲ ದೇವಸ್ಥಾನ, ನಮ್ಗೆ ಊಟಕ್ಕೆ ವ್ಯವಸ್ಥೆ ಕಟ್ಟಾಗ್ಬಿಡುತ್ತೆ ಅಂತೇಳಿ ಪ್ರಸಾದಕ್ಕೋಸ್ಕರ ನಾವು ತಂದಿಡಿ ಅಂತಿದ್ವಿ. ಆಮೇಲೆ ಆ ದೇವಸ್ಥಾನದಲ್ಲಿ ಅಂದರೆ ಬೆಳಗ್ಗೆ 5 ಗಂಟೆಗೆ ಡಣ್ಣಂತ 4 ಗಂಟೆ ಹೊಡೆಯೋರು. ನಾವು ರಾತ್ರಿ ಮಲಗಿರೋದು ಲೇಟ್ ಆಗಿರೋದು, 5 ಗಂಟೆಗೆ ಎದ್ದು ಬಿಡೋರು. ಅಯ್ಯೋ, ಅದೇ ಅಲಾರಾಮ್.